ಗೆಳೆಯರೇ, ನಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನಲ್ಲಿ ನಮ್ಮ ಕೀಬೋರ್ಡ್ನಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ಭಾಷೆಗಳನ್ನ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಈಗ ಇಂಗ್ಲೀಷ್ ಮಾತ್ರ ಟೈಪಿಂಗ್ ಮಾಡ್ತಾಯಿದ್ದೀವಿ, ಅದರೊಟ್ಟಿಗೆ ನಾವು ಕನ್ನಡವನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನನ್ನ ಫೋನಲ್ಲಿ ಗೂಗಲ್ನ ಒಂದು ಕೀಬೋರ್ಡ್ ಇದೆ ಸ್ನೇಹಿತರೆ, Gboard ಕೀಬೋರ್ಡು. ಆ ಒಂದು ಕೀಬೋರ್ಡಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ಪಕ್ಕದಲ್ಲಿ ಇರುವಂಥ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಕೀಬೋರ್ಡ್ನಲ್ಲಿ ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇಲ್ಲಿ ಓಪನ್ ಆಗಿ ಬರುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಾವು ಬೇರೆ ಹೊಸ ಲ್ಯಾಂಗ್ವೇಜನ್ನ ಆ್ಯಡ್ ಮಾಡೋದಕ್ಕಾಗಿ. ನಂತರದಲ್ಲಿ ಮೇಲ್ಗಡೆ ಲ್ಯಾಂಗ್ವೇಜಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಇಂಗ್ಲೀಷ್ ಮಾತ್ರ ಇದೆ ಸ್ನೇಹಿತರೆ, ಒಂದಕ್ಕಿಂತ ಜಾಸ್ತಿ ಭಾಷೆನ ನಾವು ಇನ್ನೂ ಆ್ಯಡ್ ಮಾಡಿಲ್ಲ. ಈಗ ಆ್ಯಡ್ ಮಾಡಬೇಕು ಅಂದರೆ ಕೆಳಗಡೆ ಪ್ಲಸ್ ಆ್ಯಡ್ ಕೀಬೋರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಎಲ್ಲ ರೀತಿಯ ಲ್ಯಾಂಗ್ವೇಜಸ್ಗಳಿರುತ್ತೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಎಲ್ಲವೂ ಕೂಡ ಇಲ್ಲೇ ಇರುತ್ತೆ. ನಾನು ಇಲ್ಲಿ ಕನ್ನಡವನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಇಲ್ಲಿರುವಂಥ ಒಂದು ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಕನ್ನಡದಲ್ಲಿ ಕೂಡ ಮೂರು ಕೀಬೋರ್ಡ್ಗಳು ತೋರಿಸ್ತಾ ಇದೆ. ಇದರಲ್ಲಿ ಯಾವುದು ಕೀಬೋರ್ಡ್ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಗ್ಲೀಷ್ ಟೈಪ್ ಮಾಡಿದರೆ ಕನ್ನಡ ಬರುತ್ತಲ್ಲ, ಆ ಕೀಬೋರ್ಡ್ನು ಬೇಕಾದ್ರೆ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಇದನ್ನು. ಇಲ್ಲಾಂದರೆ ಇಲ್ಲಿ ನೇರವಾಗಿ ಕನ್ನಡನೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನೋಡಿ, ಇಂಗ್ಲೀಷ್ ಲೆಟರ್ಸ್ ಇರುತ್ತೆ, ಅದರಲ್ಲಿ ಟೈಪ್ ಮಾಡಿದ ನಂತರದಲ್ಲಿ ಕನ್ನಡ ಮೂಡುತ್ತೆ, ಅದು ಬೇಡ. ಇಲ್ಲಿ ಸಂಪೂರ್ಣ ಅಂತ ಕನ್ನಡ ಕೀಬೋರ್ಡ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ಕಡೆಗೆ ಒಂದು ಕೈ ಬರಹ ಅಂತ ಇರುತ್ತೆ, ಅದು ಕೂಡ ನಮಗೆ ಬೇಕಾಗಿಲ್ಲ. ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನೋಡ್ಬೋದು ಒಂದಕ್ಕಿಂತ ಜಾಸ್ತಿ ಕೀಬೋರ್ಡ್ಗಳು ಇಲ್ಲಿ ಬಂದಿದೆ, ಕನ್ನಡ ಕೀಬೋರ್ಡ್ ಕೂಡ ಆ್ಯಡ್ ಆಗಿದೆ. ಇದನ್ನು ನಾವು ಒಂದು ಟ್ರಯಲ್ ಮಾಡಿ ನಿಮಗೆ ತೋರಿಸ್ತೀನಿ. ಟ್ರಯಲ್ ಅಂದರೆ ಆ ಕೀಬೋರ್ಡ್ನ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಲ್ಯಾಂಗ್ವೇಜ್ ಸ್ವಿಚ್ ಬಟನ್ ಬಂದಿರುತ್ತೆ ಸ್ನೇಹಿತರೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕನ್ನಡ ಹಾಗೂ ಇಂಗ್ಲೀಷ್ನ ಬದಲಾವಣೆ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಒಂದ್ಸಾರಿ ಕ್ಲಿಕ್ ಮಾಡಿದರೆ ಕನ್ನಡ ಆಗುತ್ತೆ, ಒಂದ್ಸಾರಿ ಕ್ಲಿಕ್ ಮಾಡಿದರೆ ಇಂಗ್ಲೀಷ್ ಆಗುತ್ತೆ. ಈಗ ನೀವು ಕನ್ನಡ ಬೇಕಂದರೆ ಒಂದ್ಸಾರಿ ಕ್ಲಿಕ್ ಮಾಡಿಕೊಂಡು ಕನ್ನಡ ಟೈಪ್ ಮಾಡ್ಕೊಳ್ಳಿ, ನಂತರದಲ್ಲಿ ಇಂಗ್ಲೀಷ್ ಬೇಕಂದರೆ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಂಗ್ಲೀಷ್ ಟೈಪ್ ಮಾಡ್ಕೊಳ್ಳಿ. ಈ ರೀತಿ ನೀವು ಆ ಒಂದು ಕೀಬೋರ್ಡ್ನ ಹೊಸ ಲ್ಯಾಂಗ್ವೇಜನ್ನ ಆ್ಯಡ್ ಮಾಡ್ಕೋಬಹುದು.